ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸಂಚಿಕೆಯ ಆರಂಭದಲ್ಲಿ ಒಬ್ಬ ಕಳ್ಳ ಲೇಡಿ ಗೆಟಪ್ಪಲ್ಲಿ ಶಾರದಾ ಮನೆಗೆ ಬರ್ತಾ ಇರ್ತಾನೆ. ಅವಾಗ ಶಾರದಾ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಯಾರಿದು ಕಳ್ಳ ಇಷ್ಟೊತ್ತಿನಲ್ಲಿ ಸುಮಿತ್ರಮ್ಮನ ಮನೆಗೆ ಬರ್ತಾ ಇದ್ದಾರಲ್ಲ? ಓಹೋ, ಅವರು ಸುಮಿತ್ರಮ್ಮನ ಸಾಯ್ಸಕ್ಕೆ ಬಂದಿದ್ರಲ್ಲ, ಅವನೇ ಇರ್ಬೋದು. ಇವತ್ತು ನನ್ನ ಕೈ ಸಿಗಲಿ, ಇವನಿಗೆ ಮಾಡ್ತೀನಿ. ಯಾರು ಕೆಟ್ಟ ದೃಷ್ಟಿ ಬಿಟ್ಟಿದೆಯೋ ಈ ಮನೆ ಮೇಲೆ, ಯಾವಾಗಲೂ ಸಹ ಒಂದರ ಮೇಲೆ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹಾಗೆ ಕಳ್ಳನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಕಳ್ಳ ಒಳಗಡೆ ಹೋಗ್ತಾ ಇದ್ದಂಗೆ ಹೋಗ್ಬಿಟ್ಟು ಕಳ್ಳನ ಹಿಡ್ಕೊಂಡ್ಬಿಟ್ಟು, ಅಮ್ಮ ಸುಮಿತ್ರಮ್ಮ, ಅತ್ತೆ ಎಲ್ಲರೂ ಬನ್ನಿ, ಅಜ್ಜಿ ಬನ್ನಿ ಬನ್ನಿ, ದಶರಥ ಸರ್ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಲೈಟ್ ಆನ್ ಮಾಡಿಬಿಟ್ಟು ಓಡ್ ಬಂದಾಗ ಇವಳು ಕಳ್ಳನ ಕೈನ ಹಿಡ್ಕೊಬಿಟ್ಟು ಹಾಗೆ ಹಿಡ್ಕೊಂಡಿರ್ತಾಳೆ. ಸಿದ್ಧಾರ್ಥ್ ಓಡ್ ಬಂದು ಕಳ್ಳನ ಟೈಟಾಗಿ ಹಿಡ್ಕೊಬಿಟ್ಟು, ಯಾರು ನೀನು, ಹೇಳು, ಇಷ್ಟೊತ್ತಿನಲ್ಲಿ ಯಾಕೆ ಬಂದಿದ್ದೀಯಾ, ಹೇಳು ಹೇಳು ಅಂತ ಎಲ್ಲರೂ ಸಹ ಕೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಗಾಬರಿಯಾಗಿ, ಯಾಕೆ ಇಷ್ಟೊತ್ತಿನಲ್ಲಿ ಕಳ್ಳ ಬಂದಿದ್ದಾನಲ್ಲ ಅಂತ ಅಂದಾಗ ಮುಖವಾಡ ತೆಗೆಸಿದ್ದು ಬೇಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮುಖವಾಡ ತೆಗೆದು ನೋಡಿದರೆ ಅಲ್ಲಿ ಆರತಿ ಬಂದಿರ್ತಾಳೆ. ಆರತಿ ನೋಡಿ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಆರತಿ, ನೀನಾ ಬಂದಿದ್ದು, ನೀನಾ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಎಲ್ಲರೂ ನಗಾಡ್ತಾ ಇರ್ತಾರೆ. ಹೌದು, ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನನಗೆ ಈ ಶಾರದಾ ಶಾಕ್ ನ್ಯೂಸ್ ಕೊಟ್ಲು ಅಂತ ಅಂದಾಗ, ಶಾರದಾನ, ನನ್ನ ಹೆಸರು ನಿಮಗೆಲ್ಲ ಹೇಗೆ ಗೊತ್ತು ಅಂತ ಅಂದಾಗ, ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಯಾವಾಗಲೂ ಸಹ ಫೋನ್ ಮಾಡಿದಾಗ ನೀನು ಹೇಳ್ತಾ ಇರ್ತಾರೆ ನಿನ್ನ ಬಗ್ಗೆ, ನೀನೊಂಥರ ಸೂಪರ್ ಮ್ಯಾನ್ ಆಯಿತಾ, ನಿನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಅಂದರೆ ನೀನು ನನಗೆ ಶಾಕ್ ಕೊಟ್ಬಿಟ್ಟೆ ಶಾರದಾ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಆವಾಗ ಸಿದ್ಧಾರ್ಥ ಹೇಳ್ತಾನೆ, ಇವಳು ನನ್ನ ತಂಗಿ ಶಾರದಾ, ಆರತಿ ಅಂತ ಫಾರಿನಲ್ಲಿದ್ದರು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಹೇಳ್ತಾಳೆ, ನನ್ನ ಮದುವೆಗೆ, ನನ್ನ ಎಂಗೇಜ್ಮೆಂಟ್ ಅಲ್ವಾ ಸಿದ್ಧದ್ದು ನಂದು, ಅದಕ್ಕೋಸ್ಕರ ಬಂದಿದ್ದಾಳೆ, ಮದುವೆ ಆಗೋವರೆಗೂ ಇಲ್ಲೇ ಇರ್ತಾಳೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸಿದ್ಧಾರ್ಥ್ ಶಾಕ್ ಆಗಿ ಹಾಗೆ ಜ್ಯೋತಿಕಾನ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಖುಷಿಯಾಗಿ ಓಡ್ ಬಂದುಬಿಟ್ಟು ದೀಪು ಪುಟ್ಟನ ಎದಾಳ್ತಾ ಇರ್ತಾಳೆ. ದೀಪು ಪುಟ್ಟ, ಎದಾಳು ಎದಾಳು, ಇವತ್ತು ಸ್ಪೆಷಲ್ ಡೇ ಆಯಿತಾ, ಇವತ್ತು ಏನು ಗೊತ್ತಾ ವಿಶೇಷ ಅಂದಾಗ, ಏನಮ್ಮ ಇವತ್ತು ಅನ್ಬೇಕಾದ್ರೆ, ಇವತ್ತು ನಿಂದು ಹುಟ್ಟಿದ ದಿನ ಮಗಳೇ, ಎದಾಳು ಅಂದಾಗ, ಹಾಂ ಏನಮ್ಮ ಹೇಳ್ತಿದೀಯಾ, ನಂದು ಹುಟ್ಟಿದ ದಿನನ, ಬರ್ತಡೇನ ಅಂತ ದೀಪು ಪುಟ್ಟ ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ, ಹೌದು ಮಗಳೇ, ಬಾ ಎದಾಳು ಆಯಿತಾ, ಎಣ್ಣೆ ಸ್ನಾನ ಮಾಡಿಸ್ತೀನಿ ಅಂತ ಅಂದಾಗ, ಸರಿ ಅಮ್ಮ ಅಂತ ಅಂದ್ಬಿಟ್ಟು ದೀಪು ಪುಟ್ಟ ಹೇಳಿದಾಗ ಕರ್ಕೊಂಡೋಗಿ ಪಾಪುಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಚೆನ್ನಾಗಿ ಸಾಂಬ್ರಾಣಿ ಹೊಗೆ ಹಾಕಿ ಕೂದಲನ್ನ ಒಣಗಿಸ್ತಾ ಇರಬೇಕಾದ್ರೆ ದೀಪು ಪುಟ್ಟ ಹೇಳ್ತಾಳೆ, ಅಮ್ಮ ನಾನು ಹುಟ್ಟಿದಾಗ ಹೇಗಿದ್ದೆ ಅಂದಾಗ, ನೀನು ಹುಟ್ಟಿದಾಗ ಕಂದ ಒಳ್ಳೆ ಕೆಂಪು ರಾಗಿ ಮುದ್ದೆ ಥರ ಇದ್ದೆ ಆಯಿತಾ, ಡಾಕ್ಟ್ರು ನನ್ನ ಕೈಗೆ ನಿನ್ನನ್ನು ಕೊಟ್ಟಾಗ ನನಗೆ ತುಂಬ ಖುಷಿನೂ ಆಯಿತು, ಹಾಗೆ ಅವತ್ತಿನ ದಿನ ತುಂಬ ನೋವು ಸಹ ಆಯಿತು. ಏಕೆಂದರೆ ಹೆರಿಗೆ ಅನ್ನೋದು ಸಾಮಾನ್ಯ ಅಲ್ಲ ಪುಟ್ಟ, ನಿನ್ನನ್ನು ನಾನು ಇರೋಷ್ಟೊತ್ತಿಗೆ ತುಂಬ ಸಂಕಟ ಆಯಿತು, ಆದರೆ ನಿನ್ನನ್ನು ಕೈಗೆ ಕೊಟ್ಟ ಮೇಲೆ ನನಗೆ ಅಷ್ಟೇ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ, ಹೌದಾ ಅಮ್ಮ, ತಾತ ಹೇಳ್ದ ಹಾಗೆ ನಿನ್ನ ಮತ್ತು ಜ್ಯೋತಿಕಾ ಆಂಟಿ ಬರ್ತಡೇ ದಿನ ದೇವ್ರ ಆಶೀರ್ವಾದ ತಗೋಬೇಕು ಅಂತ ಹೇಳಿದ್ರಲ್ಲ, ಹಾಗಾದರೆ ನಾನು ತಗೋತೀನಿ ಅಂದಾಗ, ಸರಿ ಆಯಿತು, ನಿನ್ನ ಆಶೀರ್ವಾದ ತಗೊಳ್ಳಿವಂತೆ, ಮೊದಲು ಬಟ್ಟೆ ಹಾಕ್ಕೊಬ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾಕಿ ಕೂದಲು ಬಾಚಿ ಸ್ವೀಟ್ನ ತಿನ್ನಿಸಿ, ಹುಟ್ಟುಹಬ್ಬದ ಶುಭಾಶಯಗಳು ಕಂದ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ ಖುಷಿಪಟ್ಟು ಅಮ್ಮನಿಗೆ ಸ್ವೀಟ್ ಕೊಟ್ಟು ಹಾಗೆ ಅವಳು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇರ್ತಾಳೆ. ಆಗ ಅವಳಿಗೆ ತುಂಬ ಖುಷಿ ಆಗುತ್ತೆ. ಅಮ್ಮ, ನೀನೇ ಹೇಳಿದ್ದಲ್ಲಮ್ಮ ದೇವ್ರ ಆಶೀರ್ವಾದ ತಗೋ ಅಂತ, ಅದಕ್ಕೆ ನೀನೇ ನನಗೆ ದೇವರು ಅಂತ ಹೇಳಿ ಆಶೀರ್ವಾದ ತಗೋತಾಳೆ. ಸರಿ ಆಯಿತು, ದೊಡ್ಡ ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ದೀಪು ಪುಟ್ಟನ ದೊಡ್ಡ ಮನೆಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೀಪು ಪುಟ್ಟ ಖುಷಿಯಾಗಿ ಹೋಗಿ, ತಾತ ತಾತ ಬನ್ನಿ, ಎಲ್ಲರೂ ಬನ್ನಿ ಅಂದ್ಬಿಟ್ಟು ಸ್ವೀಟ್ ಕೊಡ್ತಾ ಇರ್ತಾಳೆ. ಏನು ಪುಟ್ಟ ಇಷ್ಟು ಖುಷಿಯಾಗಿದೆಯಾ ಅಂದಾಗ, ಇವತ್ತು ನನ್ನ ಬರ್ತಡೇ, ಎಲ್ಲರೂ ಸ್ವೀಟ್ ತೊಗೊಳ್ಳಿ ಅಂತ ದಶರಥ ಅವ್ರಿಗೆ ಇವತ್ತು ತಾತಂಗೆ ಎಲ್ಲರಿಗೂ ಸಹ ಅಜ್ಜಿಗೆ ಸ್ವೀಟ್ ಕೊಡ್ತಾ ಇರ್ತಾಳೆ. ಆವಾಗ ಎಲ್ಲರೂ ಸಹ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ಇರ್ತಾರೆ. ಹಾಗೆ ಸುಮಿತ್ರ, ವಿಮಲ ಎಲ್ಲರಿಗೂ ಸಹ ಕೊಡ್ತಾರೆ. ಪಾರಿಜಾತ್ರ ಹತ್ರ ಹೋದಾಗ ಅವಳು ತೊಗೊಳಲ್ಲ, ಬೈದು ಕಳಿಸ್ತಾಳೆ. ಆವಾಗ ದಶರಥ ಹೇಳ್ತಾನೆ, ಹೋಗಿ ಗಿಫ್ಟ್ ತಗೋಬಾ ಅಂತ ಸುಮಿತ್ರಾಗೆ ಹೇಳಿದಾಗ ಸುಮಿತ್ರ ಗಿಫ್ಟ್ ತಗೊಬಿಟ್ಟು ಬಂದು ಕೊಡ್ತಾಳೆ. ಆವಾಗ ದಶರಥ, ಬಾ ಪುಟ್ಟ ಅಂತ ಅಂದ್ಬಿಟ್ಟು, ತಗೋ ಈ ಗಿಫ್ಟು ನನ್ನ ಕಡೆಯಿಂದ ಚಿಕ್ಕದು ಅಂತ ಕೊಟ್ಟಾಗ, ಥ್ಯಾಂಕ್ ಯು ತಾತ ಅಂತ ಅಂದ್ಕೊಂಡು ಬಂದು ಓಪನ್ ಮಾಡ್ತಾ ಇರ್ತಾಳೆ. ಆವಾಗ ಈ ಕಡೆ ಶಾರದೆ ಹೇಳ್ತಾ ಇರ್ತಾಳೆ, ಇದೆಲ್ಲ ಯಾಕೆ ಈ ಥರ ಗಿಫ್ಟ್ ಕೊಡ್ತೀರಾ, ನೀವು ನನಗೆ ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟೊಂದು ಥರ ಉಡುಗೊರೆ ಕೊಟ್ಟಿದ್ದೀರಾ, ಅಷ್ಟೇ ಸಾಕಾಗಿತ್ತು ಅಂದಾಗ, ಇದು ನಾವು ಅಮ್ಮಮ್ಮನಿಗೆ ಕೊಡ್ತಾ ಇರೋದು, ನಿನಗಲ್ಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಓಪನ್ ಮಾಡು ಕಂದ ಅಂತ ದಶರಥ ಹೇಳಬೇಕಾದ್ರೆ ದೀಪು ಪುಟ್ಟ ಆ ಗಿಫ್ಟ್ನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಓಲೆ ಇರುತ್ತೆ. ಅದನ್ನು ನೋಡಿ ಶಾರದಾ ಕಣ್ಣೀರು ಹಾಕ್ತಾಳೆ. ನನಗೆ ಬಂಗಾರ ಕೊಡಿಸೋ ಯೋಗ್ಯತೆ ಇರಲಿಲ್ಲ ನನ್ನ ಮಗಳಿಗೆ, ಈ ಮನೆಗೆ ಬಂದಮೇಲೆ ಚಿನ್ನ ಸರದ್ದು ಹಾಗೆ ಓಲೆಗಳು ಎಲ್ಲ ಸಹ ಇವಳಿಗೆ ಸಿಕ್ಕಿದೆ, ಇವಳೇ ನನಗೊಂದು ದೊಡ್ಡ ಬಂಗಾರ ಅಮ್ಮ, ನನ್ನೆಲ್ಲ ಕಷ್ಟಗಳನ್ನು ಸಹ ಇವಳು ಅರ್ಥ ಮಾಡ್ಕೋತಾಳೆ, ಅಂಥ ಬಂಗಾರದಂಥ ಮಗಳನ್ನ ದೇವರು ನನಗೆ ಕೊಟ್ಟಿದ್ದಾನೆ, ಎಷ್ಟೋ ಸಮಯದಲ್ಲಿ ಇವಳು ನನ್ನ ತಾಯಿಯಾಗಿ ನನ್ನ ನೋಡ್ಕೊಂಡಿದ್ದಾಳೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಇವತ್ತು ಈ ಮನೆಗೆ ಬಂದಿದ್ದ ದಿನ ಇವಳಿಗೆ ಚಿನ್ನದ ಸರ ಮತ್ತು ಬಂಗಾರದ ಓಲೆ ಎಲ್ಲ ಸಹ ನಿಮ್ಮಿಂದ
ಸಿಕ್ತು, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸಿದ್ದು ಸಹ ಟೆಡ್ಡಿ ಬೇರ್ ತೊಗೊಬಂದ್ಬಿಟ್ಟು ದೀಪಿಗೆ ಕೊಡೋಕ್ಕೆ ಅಂತ ಬರ್ತಾ ಇರ್ತಾನೆ. ಆವಾಗ ಆರತಿಗೆ ಹೇಳ್ಬಿಟ್ಟು, ನೋಡಿ ಇದನ್ನು ನಾನು ಕೊಟ್ಟರೆ ಶಾರದಾ ಅವ್ರು ಇಸ್ಕೊಳ್ಳಲ್ಲ, ನೀನೇ ಕೊಡು ಅಂತ ದೀಪಿಗೆ ಕೊಡು ಅಂತ ಟೆಡ್ಡಿ ಬೇರ್ನ ಆರತಿ ಕೈಲಿ ಕೊಟ್ಟು ಕಳಿಸ್ತಾನೆ. ಈ ಕಡೆ ಜ್ಯೋತಿಕಾ ಬೇಜಾರು ಮಾಡ್ಕೊಬಿಟ್ಟು ಏನಾಗಿದೆ ಶಾರದನ ವಿಷಯದಲ್ಲಿ ಈ ಥರ ಸಾಫ್ಟ್ ಕಾರ್ನರ್ ತೋರಿಸ್ತಾನೆ ಅಂತ ಬೈಕತ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ ಮತ್ತು ವೈಕುಂಠ ಇಬ್ಬರು ಬೈಕ್ ಈ ಮನೆಗೆ ಬಂದು ಒಂದೊಂದಾಗಿ ವಸ್ತುಗಳನ್ನ ದೋಚ್ತಾ ಇದ್ದಾರೆ. ಬರ್ತಡೇ ಅದು ಇದು ಅಂತೇಳಿ ಒಳ್ಳೊಳ್ಳೆ ಕಾಸ್ಟ್ಲಿ ಗಿಫ್ಟ್ನ ತೊಗೋತಾ ಇದ್ದಾರಂತೆ. ಪಾರಿಜಾತ ಹೇಳ್ತಾ ಇರಬೇಕಾದ್ರೆ ವೈಕುಂಠ ಹೇಳ್ತಾನೆ, ಹೌದು ಅವರೇ ಅದು 100-200 ರೂಪಾಯಿ ಎಲ್ಲ ಆಯಿತಾ, 1000 ರೂಪಾಯಿ ಬೆಲೆ ಬಾಳೋದು. ನಂದು ಒಂದಿನಾದರೂ ಬರ್ತಡೇ ಮಾಡಿದ್ದೀರಾ ಇಷ್ಟು ವರ್ಷದಲ್ಲಿ, ಯಾವತ್ತೂ ಮಾಡಿಲ್ಲ ಅಂತ ಹೇಳ್ತಾ ಹಾಗೆ ಬೇಜಾರು ಮಾಡಿಕೊಂಡು ಪಾರಿಜಾತಗೆ ಹೇಳ್ತಾ ಇರ್ತಾನೆ. ಏನು ಮಾಡಲಿ ಇವಳನ್ನ ಏನು ಮಾಡಿದ್ರು ಸಹ ಓಡ್ಸೋಕ್ಕಾಗ್ತಿಲ್ಲ, ಓಡಿಸಿದ್ರೆ ಈ ಕಡೆಯಿಂದ ಕಳಿಸಿದ್ರೆ ಆ ಕಡೆಯಿಂದ ವಾಪಸ್ ಕರ್ಕೊಬರ್ತಾರೆ ಅಂತ ಇಬ್ಬರು ಬೈಕೋತಾ ಇರ್ತಾರೆ. ಈ ಕಡೆ ಜ್ಯೋತಿಕಾ ಬೈಕೋತಾ ಇರ್ತಾಳೆ, ಈ ಸಿದ್ದುಗೆ ಏನಾಗಿದೆ, ಏನಾದರೂ ಸಹ ಅವರಿಬ್ಬರಿಗೂ ತೊಂದರೆ ಆಯಿತು ಅಂತಂದರೆ ಅವನು ಹೋಗ್ತಾ ಇರ್ತಾನೆ, ನನಗೇನಾದರೂ ಆಯಿತು ಅಂದರೆ ಕೇರೆ ಮಾಡಲ್ಲ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ದೀಪಕ್ಕೆ ಬಾ ಟೈಮ್ ಆಯಿತು, ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗಬೇಕು ಅಂತ ಕರ್ಕೊಂಡು ಪಾಪನ ರೆಡಿ ಮಾಡೋಕ್ಕೆ ಹೋಗ್ತಾಳೆ. ಇನ್ನೊಂದು ಕಡೆ ಮನೇಲಿ ನರಸಿಂಹ ಯೋಚನೆ ಮಾಡ್ತಾ ಇರ್ತಾನೆ. ಶಾರದನ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನು ಶಾರದನ ಮತ್ತು ದೀಪನ ಬಿಟ್ಟು ಬಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ನಿನ್ನ ಮಗಳು ಕಾಲ್ದಡಿ ಒಂದಿನಲ್ಲ ಒಂದಿನ ನೀನು ಬಿದ್ದೇ ಬೀಳ್ತೀಯ ಆಯಿತಾ, ಒಂದಿನಲ್ಲ ಒಂದಿನ ಅವಳ ಹತ್ರ ನೀನು ಬರಲೇಬೇಕು ಅಂತ ಬೈದಿದ್ದೆಲ್ಲನೂ ಸಹ ನೆನಪಿಸ್ಕೊತಾ ಇರಬೇಕಾದ್ರೆ ಅಲ್ಲಿಗೆ ಶೋಭಾ ಬಂದುಬಿಟ್ಟು, ನೋಡಿ ತುಂಬ ಸುಸ್ತಾಗಿದ್ದೀರಾ ಆಯಿತಾ, ನೀವು ಶರ್ಬತ್ತ ಕುಡೀರಿ ಅಂದ್ಬಿಟ್ಟು ಶರ್ಬತ್ನ ತಂದು ಕೊಡ್ತಾಳೆ. ನಾನೊಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ ಅಂದಾಗ ಏನು ಹೇಳು ಅಂದಾಗ, ನೋಡಿ ನಮಗಂತೂ ಮಕ್ಕಳಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಸಾಕಾಗಿದೆ, ಅದ್ರ ಬದಲು ನಿಮ್ಮ ವಂಶದ ಕುಡಿ ಇದೆಯಲ್ಲ ದೀಪನ ಕರ್ಕೊಬನ್ನಿ, ನಾವು ಅವಳನ್ನ ತುಂಬ ಚೆನ್ನಾಗೇ ಸಾಕೋಣ. ಆ ಶಾರದಾಗಂತೂ ಸಾಕೋಕ್ಕಾಗಲ್ಲ, ಮನೆ ಕೆಲಸ ಮಾಡಿ ಎಷ್ಟು ಅಂತ ಸಾಕ್ತಾಳೆ, ಅವಳಿಗೆ ಒಳ್ಳೆ ಭವಿಷ್ಯ ಕೊಡೋಕ್ಕಾಗಲ್ಲ, ಅದ್ರ ಬದಲು ನಾವೇ ಆ ಮಗುಗೆ ಒಳ್ಳೆ ಭವಿಷ್ಯ ಕೊಡೋಣ ಆಯಿತಾ, ಮನೆ ಕೆಲಸ ಮಾಡಿ ಅವಳಿಗೆ ಸಾಕೋಕ್ಕಾಗಲ್ಲ, ಅಲ್ಲದೆ ನಿಮಗೆ ಬೇರೆ ಕೆಟ್ಟ ಹೆಸರು, ನಿಮ್ಮ ವಂಶದ ಕುಡಿ ಹಾಳಾಗುತ್ತೆ ಅಂತ ಕರ್ಕೊಬನ್ನಿ, ನಾವೇ ದೀಪು ಪುಟ್ಟನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ನರಸಿಂಹ ಹೇಳ್ತಾ ಇರ್ತಾನೆ, ನಿನಗೇನು ತಲೆ, ಅವಳಿಗೆ ತುಂಬ ಕೊಬ್ಬಿದೆ, ಅವಳಿಗೆ ಕೊಬ್ಬು ಇಳಿದೆ ಆಯಿತಾ, ಕರ್ಕೊಬರೋದೇನು ಬೇಡ, ಅವಳ ಜೊತೆ ಬೆಳಿಲಿ ಆಯ್ತಾ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶೋಭಾ ಹೇಳ್ತಾಳೆ, ಏನಾದರೂ ಮಾಡ್ಕೊಳ್ಳಿ, ಹೇಳೋದು ಹೇಳಿದ್ದೀನಿ, ನಿಮ್ಮಿಷ್ಟ ಅಂತ ಕೋಪ ಮಾಡಿಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟನ ರೆಡಿ ಮಾಡಿಕೊಂಡು ಸ್ಕೂಲ್ಗೆ ಕರ್ಕೊಬರ್ತಾ ಇರಬೇಕಾದ್ರೆ ದೀಪು ಪುಟ್ಟ, ಅಮ್ಮ ನನಗೆ ರಜೆ ಕೊಡಲ್ವಾ, ಇವತ್ತು ಬರ್ತಡೇ ಅಲ್ವಾ ಅಂದಾಗ, ನೀನೇನು ಮಹಾ ಸಾಧನೆ ಮಾಡಿದ್ಯಾ ಅಂತ ನಿನಗೆ ರಜೆ ಕೊಡ್ತಾರೆ ಅಂದಾಗ, ಅಂಬೇಡ್ಕರ್ ಅವ್ರಿಗೆಲ್ಲ ರಜೆ ಕೊಡ್ತಾರೆ ಅಂದಾಗ ಅವರು ಮಹಾನ್ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ, ಅದಕ್ಕೋಸ್ಕರ ರಜೆ ಕೊಡ್ತಾರೆ ಅಂದಾಗ, ನಾನು ದೊಡ್ಡೋಳಾದ್ಮೇಲೆ ಸಾಧನೆ ಮಾಡ್ತೀನಿ ಅಮ್ಮ ಅನ್ಬೇಕಾದ್ರೆ, ಆಯ್ತಮ್ಮ ನೀನು ಮಾಡು, ಆದರೆ ನಾನು ತುಂಬ ಖುಷಿ ಪಡೋದು ನಾನೇ ಫಸ್ಟು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡೈರಿನ ಮರ್ತು ಬಂದಿನಿ ತೊಗೊಬರ್ತೀನಿ ಅಂತ ಹೋದಾಗ ಈ ಕಡೆ ಸಿದ್ಧಾರ್ಥ್ ದೀಪು ಪುಟ್ಟಗೆ ಅಂತ ಚಾಕ್ಲೇಟ್ ಬಾಕ್ಸ್ ತಂದುಬಿಟ್ಟು ತೊಗೊಬಿಟ್ಟ, ಸ್ಕೂಲಲ್ಲಿ ಟೀಚರ್ಸ್ಗೆ ಫ್ರೆಂಡ್ಸ್ಗೆ ಎಲ್ಗ ಕೊಡು ಅಂದ್ಬಿಟ್ಟು ಬೇಗ ಬೇಗ ಬ್ಯಾಗಲ್ಲಿ ಇಡ್ತೀನಿ, ಅಮ್ಮಂಗೆ ಕಾಣ್ದಂಗೆ ಅಂತ ಇಡ್ತಾ ಇರ್ತಾನೆ. ಅದನ್ನು ನೋಡಿ ಶಾರದಾ ಬಂದು ಡೌಟ್ ಪಟ್ಕೊಂಡು, ಏನು ಈ ಥರ ನೋಡ್ತಾ ಇದ್ದಾರಲ್ಲ ಅಂತ ಬಂದು ಬ್ಯಾಗ್ನ ಚೆಕ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಆಮೇಲೆ ಡೈರಿನ ಇಟ್ಟು ಹಾಗೆ ಸಿದ್ದು ಕಡೆಗೆ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.